ವಾರ್ತೆಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೊಡಗು ಮೈಸೂರು ಲೋಕಸಭಾ ಸಂಸದರಾದ ಯದುವೀರ್ ಒಡೆಯರ್ ಅವರು ಸಂಸದರಾಗಿ ಮೊದಲ ಬಾರಿಗೆ ಕುಶಾಲನಗರಕ್ಕೆ ಆಗಮಿಸಿದ ಬೆನ್ನಲ್ಲೇ ಅದ್ದೂರಿ ಸ್ವಾಗತ ಕೋರಲಾಯಿತು. ಮಧುಗಿರಿ ತಾಲೂಕಿನ ಚಿನ್ನೇನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ನೀರು ಕುಡಿದು 40 ಮಂದಿ ವಾಂತಿ ಭೇದಿಯಿಂದ ಅಸ್ವಸ್ಥಗೊಂಡಿರುವ ಘಟನೆ ನಡೆದಿದೆ. ಕುಶಾಲನಗರ ತಾಲೂಕಿನ ಕೂಡ್ಲೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ವಿಶ್ವ ಯೋಗ ದಿನದ ಅಂಗವಾಗಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಸಂಸದರಾದ ಯದುವೀರ್ ಒಡೆಯರ್ ಅವರು ಸಂಸದರಾಗಿ ಮೊದಲ ಬಾರಿ ಕುಶಾಲನಗರಕ್ಕೆ ಆಗಮಿಸಿದ ಬೆನ್ನಲ್ಲೇ ಅದ್ದೂರಿ ಸ್ವಾಗತ ಕೋರಲಾಯಿತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಸಂಸದರಾದ ಯದುವೀರ್ ಒಡೆಯರ್ ಅವರು ಸಂಸದರಾಗಿ ಮೊದಲ ಬಾರಿಗೆ ಕೊಡಗಿಗೆ ಆಗಮಿಸಿದ ಬೆನ್ನಲ್ಲೇ ಕುಶಾಲನಗರ ಬಿಜೆಪಿ ಪಕ್ಷದ ನಗರ ಅಧ್ಯಕ್ಷರಾದ ಎಂಎಂ ಚರಣ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ಮಧುಸೂದನ್ ಅವರ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷದ ಮುಖಂಡರುಗಳ ನೇತೃತ್ವದಲ್ಲಿ ನೂತನ ಸಂಸದರಾದ ಯದುವೀರ್ ಒಡೆಯರ್ ಅವರನ್ನ ಅದ್ದೂರಿಯಾಗಿ ಮಂಗಳವಾದ್ಯದೊಂದಿಗೆ ಬರಮಾಡಿಕೊಂಡರು. ಗಡಿಯ ಕಾವೇರಿ ನದಿ ತೀರದಲ್ಲಿರುವ ಕಾವೇರಿ ಮಾತೆಗೆ ಸಂಸದರಾದ ಯದುವೀರ್ ಒಡೆಯರ್ ಅವರು ಪೂಜೆಯನ್ನು ಸಲ್ಲಿಸಿದರು. ನಂತರ ಕುಶಾಲನಗರ ಪಟ್ಟಣದಲ್ಲಿರುವ 800 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಮಹಾಗಣಪತಿ ದೇವಾಲಯಕ್ಕೆ ತೆರಳಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿದರು. ಇದೇ ಸಂದರ್ಭ ಮಾಜಿ ಕ್ರೀಡಾ ಸಚಿವರಾದ ಎಂಪಿ ಅಪ್ಪಚ್ಚು ರಂಜನ್ ಅವರು, ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪ, ಮಾಜಿ ಎಂಎಲ್ಸಿಯಾದ ಸುನಿಲ್ ಸುಬ್ರಹ್ಮಣಿ, ಪಕ್ಷದ ಮುಖಂಡರುಗಳಾದ ನಾಪಂಡ ರವಿ ಕಾಳಪ್ಪ, ಬಿಬಿ ಭಾರತೀಶ್, ವಿಕೆ ಲೋಕೇಶ್, ಡಿಕೆ ತಿಮ್ಮಪ್ಪ, ಸೋಮೇಶ್, ನಾರಾಯಣ್, ಮಹೇಶ್ ಜೈನ್, ಅನಿತಾ ಪೂವಯ್ಯ, ಗೌತಮ್, ಚಂದ್ರಶೇಖರ್ ಹೇರೂರು, ಗೀತಾ, ಅನಿತಾ, ನಿರ್ಮಲಾ, ಗೀತಾಗೌಡ, ರಾಮು, ನವನೀತ್ ಪನ್ನಟ್ಟಿ, ಚಂದ್ರು, ಜಯವರ್ಧನ್ ಸೇರಿದಂತೆ ಬಿಜೆಪಿ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಚಿನ್ನೇನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ನೀರು ಕುಡಿದು 40 ಮಂದಿ ವಾಂತಿ ಭೇದಿಯಿಂದ ಅಸ್ವಸ್ಥಗೊಂಡಿರುವ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಚಿನ್ನೇನಹಳ್ಳಿ ಗ್ರಾಮದಲ್ಲಿ 5 ದಿನಗಳ ಕಾಲ ಲಕ್ಷ್ಮೀ ದೇವಿ ಹಾಗೂ ಕೆಂಪಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯುತ್ತಿತ್ತು. ಈ ಜಾತ್ರಾ ಮಹೋತ್ಸವಕ್ಕೆ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಇಂತಹ ಸಂಭ್ರಮದಲ್ಲಿರುವವರಿಗೆ ಗ್ರಾಮದಲ್ಲಿದ್ದ ಶುದ್ಧ ಕುಡಿಯುವ ನೀರಿನ ಘಟಕದ ನೀರು ಕುಡಿದು ಸುಮಾರು 40 ಮಂದಿ ವಾಂತಿ ಭೇದಿಯಾಗಿ ಸುಸ್ತಾಗಿ ಅಸ್ವಸ್ಥಗೊಂಡಿದ್ದರು. ಅಸ್ವಸ್ಥಗೊಂಡವರನ್ನ ಚಿಕಿತ್ಸೆಗಾಗಿ ಕೆಲವರನ್ನ ಮಧುಗಿರಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಹಾಗೂ ಕೆಲವರನ್ನ ತುಮಕೂರಿನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕಲುಷಿತ ನೀರು ಸೇವನೆಯಿಂದ ಅಸ್ವಸ್ಥಗೊಂಡು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಜನರ ಆರೋಗ್ಯವನ್ನು ವಿಚಾರಿಸಲು ತುಮಕೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಎಲ್ಲರ ಯೋಗಕ್ಷೇಮ ವಿಚಾರಿಸಿದರು. ಬಳಿಕ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ತಾಲೂಕಿನಲ್ಲಿ ಚಿನ್ನೇನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಜಾತ್ರೆಯನ್ನು ಆ ಊರಿನಲ್ಲಿ ಆಚರಣೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನೀರು ಕಲುಷಿತ ನೀರಿನಿಂದ ಸುಮಾರು 100ಕ್ಕೂ ಹೆಚ್ಚು ಜನರಿಗೆ ವಾಂತಿ ಭೇದಿ ಈ ರೀತಿ ಆಗಿದೆ ಅಂಥೇಳಿ ರಿಪೋರ್ಟ್ ಆಗಿ ಕೆಲವರು ಅವರೇ ಖಾಸಗಿ ಆಸ್ಪತ್ರೆಗಳಿಗೆ ಅಲ್ಲಿ ಮಧುಗಿರಿಯಲ್ಲಿ, ಕೊರಟಗೆರೆನಲ್ಲಿ ಮತ್ತು ತುಮಕೂರಿನಲ್ಲಿ ಸೇರಿಕೊಂಡಿದ್ದಾರೆ. ಆನಂತರ ಇಲ್ಲಿಗೆ ತುಮಕೂರು ಆಸ್ಪತ್ರೆಗೆ ಅಲ್ಲಿನ THO, ಅನಂತರ DC ಅವರು, DHO ಅವರು, CO ಅವರು ಅವರೆಲ್ಲರೂ ಕೂಡ ಹೋಗಿ ಅಲ್ಲಿಂದ ಯಾರು ಇದರಲ್ಲಿ ತೊಂದರೆಗೆ ಸಿಕ್ಕಾಕೊಂಡಿದ್ರು ಅವ್ರನ್ನ ಎಲ್ಲ ತುಮಕೂರು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ, ಅಡ್ಮಿಟ್ ಮಾಡಿದ್ದಾರೆ. ದುರದೃಷ್ಟ ಇಬ್ಬರು ಚಿಕ್ಕದಾಸಪ್ಪ ಅಂತೇಳಿ 76 ವರ್ಷದವರು ಮತ್ತು ಪೆದ್ದಣ್ಣ ಅಂತೇಳಿ 72 ವರ್ಷದವರು
ಇವರಿಬ್ಬರು ಕೂಡ ಇಲ್ಲಿ ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರೆ. ಒಂದು ಅವರಿಗೆ ಆದಂಥ ಇನ್ಫೆಕ್ಷನ್ನು ಅದರ ಪ್ರಯುಕ್ತ ಇರ್ಬೋದು, ಜೊತೆಗೆ ವಯಸ್ಸು ಕೂಡ 76, 72 ಆಗಿರೋದ್ರಿಂದ ವಯಸ್ಸಾಗಿ ಅವರು ಅದನ್ನು ತಡ್ಕೊಳ್ಳೋಕ್ಕಾಗದೆ ಅವರು ಕೂಡ ತೀರ್ಕೊಂಡಿದ್ದಾರೆ ಅಂತೇಳಿ ಡಾಕ್ಟರ್ಸ್ಗಳು ಹೇಳ್ತಿದ್ದಾರೆ. ಈಗಾಗಲೇ ಆ ಊರಿನಲ್ಲಿ PDO ಅವ್ರನ್ನ, ವಾಟರ್ಮೆನ್ನನ್ನು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ಮುಂಜಾಗೃತಿ ಕ್ರಮ ತಗೋಬೇಕಾಗಿತ್ತು ಅಂಥೇಳಿ ಸಸ್ಪೆಂಡ್ ಮಾಡಿದ್ದಾರೆ. ಯಾಕೆ ಅದು ಕಲುಷಿತವಾದಂಥ ನೀರು ರೆಗ್ಯುಲರ್ ಪೈಪ್ಲೈನಿಗೆ ಮಿಕ್ಸ್ ಆಯಿತು ಅನ್ನೋದನ್ನು ಈಗಾಗಲೇ ಅವರು ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ವಾಟರ್ ಕನೆಕ್ಷನ್ಸ್ಗಳು ಕೊಡೋದಕ್ಕೆ ಕೆಲಸ ನಡೀತಾ ಇತ್ತು. JCBಯಲ್ಲಿ ಆ ಪೈಪ್ಗಳು ಒಡೆದೋಗಿತ್ತು. ಅದರಿಂದ ಬೇರೆ ಪೈಪಿಗೆ ಕೂಡ ರೆಗ್ಯುಲರ್ ವಾಟರ್ ಸಪ್ಲೈಗೆ ಮಿಕ್ಸ್ ಆಗಿ ಅದರ ಟೆಸ್ಟ್ಗಳು ಕೂಡ ಈಗಾಗಲೇ ಸ್ವಲ್ಪ ಒಂದು ಅರ್ಧ ಬಂದಿದೆ ಅಲ್ಲ, ಮುಖ್ಯವಾದಂಥ ಟೆಸ್ಟ್ಗಳಾಗಲೇ ಬಂದಿದೆ. ಇನ್ನೂ ಕೆಲವು ಟೆಸ್ಟ್ಗಳು ಬರಬೇಕು. ಅದು ಬಂದ ಮೇಲೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಒಟ್ಟಾರೆ ಇಲ್ಲಿ ಇನ್ಫೆಕ್ಷನ್ ಆಗಿದೆ, ವಾಟರ್ ಇನ್ಫೆಕ್ಷನ್, ಕಂಟಾಮಿನೇಷನ್ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಟೆಸ್ಟ್ಗಳು ಬಂದಿರೋದ್ರಿಂದ ಅದನ್ನು ನಮ್ಮವರು ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಇನ್ನೂ ಕೂಡ ಸುಮಾರು ಜನ ಆಸ್ಪತ್ರೆಯಲ್ಲೇ ಇದ್ದಾರೆ, ನಾವು ಕೂಡ ಈಗ ನಾವು ನೋಡಿದ್ವಿ. ಆಮೇಲೆ ಚಿಕ್ಕ ಮಕ್ಕಳು, ಶಾಲೆಗೆ ಹೋಗುವಂಥ ಹೆಣ್ಮಕ್ಳು ಕೂಡ, ಅವರು ಕೂಡ ಇದರಿಂದ ಅಫೆಕ್ಟ್ ಆಗಿದ್ದು, ಅವ್ರನ್ನೆಲ್ಲ ಇನ್ನೂ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಈಗಾಗಲೇ ಗುಣಮುಖರಾಗ್ತಾ ಇದ್ದಾರೆ. ಅವರನ್ನು ಇನ್ನೂ 2-3 ದಿವಸ ಅಥವಾ ಎಷ್ಟು ದಿವಸ ಇಟ್ಕೋಬೇಕು ಅಷ್ಟು ದಿವಸ ಇಟ್ಕೊಂಡು ಸಂಪೂರ್ಣವಾಗಿ ಗುಣಮುಖರನ್ನಾಗಿ ಮಾಡಿ ಕಳಿಸ್ಕೊಡ್ತಾರೆ. ಇದೇ ಒಂದು ನಮಗೆ ಒಂದು ಪಾಠ ಅಂತ ತಿಳ್ಕೊಂಡು ನಾವು ಇಡೀ ಜಿಲ್ಲೆಯಲ್ಲಿ ಎಲ್ಲ ಪಂಚಾಯಿತಿಯಲ್ಲೂ ಕೂಡ ನಮ್ಮ ವಾಟರ್ ಸಪ್ಲೈ ಇಂಜಿನಿಯರ್ಸ್ ಏನಿದ್ದಾರೆ, ಅದರಲ್ಲಿ ವಿಶೇಷವಾಗಿ ಜಲ್ ಜೀವನ್ ಮಿಷನ್ನಿಂದ ಬರ್ತಕ್ಕಂಥದ್ದು, ಆಮೇಲೆ ಬೇರೆ ಬೇರೆ ವಾಟರ್ ಸಪ್ಲೈ ಸಿಸ್ಟಮ್ಗಳೇನಿದೆ, RO ಪ್ಲ್ಯಾಂಟ್ಗಳಿದೆ, ಕೆಲವು ಕಡೆ ಚೆನ್ನಾಗಿ ಕೆಲಸ ಮಾಡುತ್ತೆ, ಕೆಲವು ಕಡೆ ಮಾಡೋದಿಲ್ಲ. ಅದೆಲ್ಲವನ್ನು ಕೂಡ ಈಗಾಗಲೇ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು DC ಅವರು ಅದನ್ನು ರಿವ್ಯೂ ಮಾಡ್ತಾರೆ ಇಡೀ ಜಿಲ್ಲೆದು. ನಾಳೆ ನಾನು ಸಭೆ ಇಟ್ಕೊಂಡಿದ್ದೇನೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಇಟ್ಕೊಂಡಿದ್ದೇನೆ. ಅದರಲ್ಲಿ ನಾನು ಕೂಡ ಇಡೀ ಜಿಲ್ಲೆಯ ವಾಟರ್ ಸಪ್ಲೈ ಸಿಸ್ಟಮನ್ನು ರಿವ್ಯೂ ಮಾಡ್ತೇನೆ. ಯಾಕೆಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಸೇರಿ ಜಲ್ ಜೀವನ್ ಮಿಷನ್ ಅಂತ ಏನು ಮಾಡಿದ್ದಾರೆ, ಅದು ಕೆಲವು ಕಡೆ ಭಾಳ ಚೆನ್ನಾಗಾಗಿದೆ, ಕೆಲವು ಕಡೆ ಅಷ್ಟು ಚೆನ್ನಾಗಾಗಿಲ್ಲ. ಅದನ್ನು ಕೂಡ ನಾವು ಈಗಾಗಲೇ ಹಿಂದಿನ ಸಭೆಗಳಲ್ಲಿ ಗಮನ ಹರಿಸಿ ಅವರಿಗೆ ಸೂಕ್ತವಾದಂಥ ಆದೇಶಗಳನ್ನ ಕೊಟ್ಟಿದ್ದೆ ನಾನು. ಅದನ್ನು ಕೂಡ ನಾನು ನಾಳೆ ಪರಿಶೀಲನೆ ಮಾಡ್ತೇನೆ. ಒಟ್ಟಾರೆ ಈ ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅಂತೇಳಿ ನಾನು ಸಾರ್ವಜನಿಕ ಸ್ನೇಹಿತರುಗಳಿಗೆ ಮನವಿಯನ್ನು ಮಾಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಬಾಬುಖಾನ್, ತುಮಕೂರು. ಕುಶಾಲನಗರ ತಾಲೂಕಿನ ಕೂಡ್ಲೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ವಿಶ್ವ ಯೋಗ ದಿನದ ಅಂಗವಾಗಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲೆಯ ದೈಹಿಕ ಶಿಕ್ಷಣ ವಿಭಾಗ, ರಾಷ್ಟ್ರೀಯ ಸೇವಾ ಯೋಜನೆ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಶಾಲಾ ಘಟಕ ಹಾಗೂ ರೆಡ್ ರಿಬ್ಬನ್ ಕ್ಲಬ್ ವತಿಯಿಂದ ಜೂನ್ 21ರಂದು ನಡೆಯಲಿರುವ ವಿಶ್ವ ಯೋಗೋತ್ಸವ ಪೂರ್ವಭಾವಿಯಾಗಿ ಮಕ್ಕಳ ಯೋಗಾಭ್ಯಾಸಕ್ಕೆ ಚಾಲನೆ ನೀಡಲಾಯಿತು. ವಿಶ್ವ ಯೋಗದ ದಿನದ ಮಹತ್ವ ಕುರಿತು ಮಾಹಿತಿ ನೀಡಿದ ಶಾಲಾ ಮುಖ್ಯೋಪಾಧ್ಯಾಯ TG ಪ್ರೇಮ್ಕುಮಾರ್, ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯಕ್ಕೆ ಯೋಗಾಭ್ಯಾಸವು ತುಂಬಾ ಸಹಕಾರಿಯಾಗಿದೆ. ವಿದ್ಯಾರ್ಥಿಗಳು ನಿರಂತರವಾಗಿ ಯೋಗಾಭ್ಯಾಸ ಮಾಡುವ ಮೂಲಕ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಎಂದರು. ನಮ್ಮ ಜೀವನದಲ್ಲಿ ಯೋಗಾಸನದ ಮಹತ್ವವನ್ನು ಅರ್ಥೈಸುವ ಉದ್ದೇಶದಿಂದ ಪ್ರತಿ ವರ್ಷ ವಿಶ್ವಾದ್ಯಂತ ಯೋಗ ದಿನವನ್ನು ಜೂನ್ 21ರಂದು ಆಚರಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು.
ದೈಹಿಕ ಶಿಕ್ಷಣ ಶಿಕ್ಷಕಿ ಕೆಟಿ ಸೌಮ್ಯ ವಿದ್ಯಾರ್ಥಿಗಳಿಂದ ವಿವಿಧ ಯೋಗಾಸನ ಭಂಗಿಗಳನ್ನು ಅಭ್ಯಾಸ ಮಾಡಿಸಿದರು. ಎಸ್ಟಿಎಂಸಿ ಸದಸ್ಯರಾದ ಶ್ರೀನಿವಾಸಾಚಾರಿ, ಶಿಕ್ಷಕರಾದ ಕೆ ಗೋಪಾಲಕೃಷ್ಣ, ಎಂಟಿ ದಯಾನಂದ ಪ್ರಕಾಶ್, ಬಿಎನ್ ಸುಜಾತ, ಬಿಡಿ ರಮ್ಯಾ, ಎಸ್ಎಂ ಗೀತಾ, ಅನ್ಸಿಲ ರೇಖಾ, ಸಿಬ್ಬಂದಿ ಎಂ ಉಷಾ ಇದ್ದರು. ಶಿಕ್ಷಕರು ಮಕ್ಕಳಿಗೆ ವಿವಿಧ ಯೋಗಗಳ ಭಂಗಿಗಳ ಕುರಿತು ವಿವರಿಸಿದರು. ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ ತವ ಶುಭ ಆಶಿಷ ಮಾಗೆ ಧ್ಯಾನೆ ತವ ಜಯ ದಾತಾ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮರುಗುಕೋಟಿ, ಕುಶಾಲನಗರ. ಪಾಂಡವಪುರ ತಾಲೂಕು ಗುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ರಾಗಿಮುದ್ದನಹಳ್ಳಿ ಗ್ರಾಮದಲ್ಲಿ ನಮ್ಮೂರು ನಮ್ಮ ಕೆರೆ ಯೋಜನೆಯಡಿ ರಾಗಿಮುದ್ದನಹಳ್ಳಿ ಕೆರೆಯ ಭೂಮಿ ಪೂಜೆ ನಡೆಯಿತು. ಪಾಂಡವಪುರ ತಾಲೂಕು ಗುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಗಿಮುದ್ದನಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮೂರು ನಮ್ಮ ಕೆರೆ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿರುವ ರಾಗಿಮುದ್ದನಹಳ್ಳಿ ಕೆರೆಯ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಮಾನ್ಯ ಪ್ರಾದೇಶಿಕ ನಿರ್ದೇಶಕರು ಶ್ರೀಯುತ ಜಯರಾಮ್ ನೆಲ್ಲಿತಾಯ, ಜಿಲ್ಲಾ ನಿರ್ದೇಶಕರು ಮುರಳೀಧರ್ ಹೆಚ್ಎಲ್, ಕೆರೆ ಸಮಿತಿ ಅಧ್ಯಕ್ಷರಾದ ರಘು, ಕೆರೆ ಸಮಿತಿ ಗೌರವಾಧ್ಯಕ್ಷರಾದ ರಾಜೇಗೌಡರು, ಕೆರೆ ಅಭಿವೃದ್ಧಿ ಸಮಿತಿಯ ಜಂಟಿ ಕಾರ್ಯದರ್ಶಿ ಹನುಮಂತೇಗೌಡ, ಕೆರೆ ಇಂಜಿನಿಯರ್ ಪುಷ್ಪರಾಜ್, ತಾಲೂಕು ಯೋಜನಾಧಿಕಾರಿಗಳಾದ ಯಶವಂತ್, ಮಂಡ್ಯ ಜಿಲ್ಲಾ ಅಖಿಲ ಕರ್ನಾಟಕ ಜನಜಾಗೃತಿ ಸದಸ್ಯರಾದ ಧನ್ಯಕುಮಾರ್ ಹಾಗೂ ಪ್ರಭಾಕರ್ ಬೇಜಿ ಹಾಗೂ ಊರಿನ ಗಣ್ಯರು, ಕೆರೆ ಸಮಿತಿ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಗೌರವಾನ್ವಿತ ಮಾನ್ಯ ಪ್ರಾದೇಶಿಕ ನಿರ್ದೇಶಕರು, ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮವು ಪೂಜ್ಯ ಕಾವಂದರ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಅತಿ ಪ್ರೀತಿಯ ಕಾರ್ಯಕ್ರಮ ಇದಾಗಿದ್ದು, ಕೆರೆ ಅಭಿವೃದ್ಧಿ ಮಾಡುವುದರಿಂದ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚುವುದಲ್ಲದೆ ಅನೇಕ ಕೃಷಿ ಚಟುವಟಿಕೆಗಳಿಗೆ ಆಧಾರವಾಗಿರುವ ಕೊಳವೆ ಬಾವಿಗಳ ರೀಚಾರ್ಜ್ ಆಗುವುದಲ್ಲದೆ ಅಂತರ್ಜಲ ಮಟ್ಟ ಹೆಚ್ಚುತ್ತದೆ, ಪ್ರಾಣಿ ಪಕ್ಷಿಗಳಿಗೆ ಕೂಡ ಅನುಕೂಲ ಆಗುತ್ತದೆ ಎಂದು ತಿಳಿಸಿ ಸಹಕಾರ ನೀಡಿದ ಕೆರೆ ಸಮಿತಿ ಹಾಗೂ ಗ್ರಾಮಸ್ಥರಿಗೆ ಶುಭ ಹಾರೈಕೆ ಮಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಎಂಎಸ್ ಕಪ್ಪಡಿಗೌಡ, ಚಿಕ್ಕರಾಜೇಗೌಡ, ದೇವರಾಜು, ನಿವೃತ್ತ ಶಿಕ್ಷಕರಾದ ಸೋಮಶೇಖರ್, ಶಶಿಕುಮಾರ್, ಸುನಿಲ್ ಕುಮಾರ್, ಚಂದು, ಚಿಕ್ಕರಾಜು ಹಾಗೂ ಗುಮ್ಮನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಜಯರಾಮು, ಭವಾನಿ, ಲಕ್ಷ್ಮಮ್ಮ ಮತ್ತು ಅಪಾರ ಗ್ರಾಮಸ್ಥರು, ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಿಶ್ವನಾಥ್, ಪಾಂಡವಪುರ. ನಾಪೋಕ್ಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಸಮಾರೋಪ ಸಮಾರಂಭ ನಡೆಯಿತು. ಉತ್ತಮ ವಿದ್ಯಾಭ್ಯಾಸ ಮಾಡಿದರೆ ಮಾತ್ರ ಸದೃಢ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದು ಕಾಲೇಜು ಶಿಕ್ಷಣ ಇಲಾಖೆಯ ನಿವೃತ್ತ ನಿರ್ದೇಶಕ ಎಸ್ಪಿ ಅಪ್ಪಾಜಿಗೌಡ ತಿಳಿಸಿದರು. ನಾಪೋಕ್ಲುವಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಸುಮ್ಮನೆ ಓದಿ ಅಕ್ಷರಸ್ಥರಾದರೆ ಸಾಲದು, ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದಾಗ ಮಾನವೀಯ ಅಂತಃಕರಣ ಬೆಳೆಯುವುದು. ಕೇವಲ ಅಕ್ಷರಸ್ಥರಾದರೆ ಸಮಾಜಘಾತಕ ಶಕ್ತಿ ರೂಪುಗೊಳ್ಳುತ್ತದೆ. ನಿಜವಾದ ವಿದ್ಯಾವಂತರು ಉತ್ತಮ ಸಮಾಜದ ಶಕ್ತಿ. ಸಮಾಜಕ್ಕೆ ಇವರಿಂದ ಒಳ್ಳೆಯದಾಗುತ್ತದೆ. ವಿದ್ಯಾರ್ಥಿಗಳು ಸಿಗುವ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಸದೃಢ ಸಮಾಜದ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಕರೆ ನೀಡಿದರು. ಕೊಡಗು ವೈದ್ಯಕೀಯ ಕಾಲೇಜಿನ ನಿವೃತ್ತ ಮುಖ್ಯ ಆಡಳಿತಾಧಿಕಾರಿ ಮೇರಿ ಚಿಟ್ಟಿಯಪ್ಪ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕಾವೇರಿ ಪ್ರಕಾಶ್ ವಹಿಸಿದ್ದರು. ಇದಕ್ಕೂ ಮುನ್ನ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ಕಾಲೇಜು ಆವರಣದಲ್ಲಿ ಅಪ್ಪಾಜಿಗೌಡ ಗಿಡ ನೆಟ್ಟು ನೀರುಣಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವೇದಿಕೆಯಲ್ಲಿದ್ದ ಗಣ್ಯರು ಬಹುಮಾನವನ್ನು ವಿತರಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಪದ್ಮಾವತಿ, ಮುಕ್ಕಾಟಿ, ಪದ್ಮಗಣಪತಿ, ರಾಜುದೇವಯ್ಯ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಸಂಚಾಲಕ ಎಲ್ಸಿ ರಂಗಸ್ವಾಮಿ, ಕ್ರೀಡಾ ಸಮಿತಿ ಸಂಚಾಲಕರು, ದೈಹಿಕ ನಿರ್ದೇಶಕರು ಶಿವರಾಜ್ ಕುಮಾರ್, ಸಾಂಸ್ಕೃತಿಕ ಸಮಿತಿ ಸಂಚಾಲಕರು ಮನೋಜ್ ಕುಮಾರ್, ವಿದ್ಯಾರ್ಥಿ ಪ್ರತಿನಿಧಿ ಮೊಹಮ್ಮದ್ ಶಮೀದ್, ಕೆಎಚ್ ನಿಶ್ಯಾ, ಎಂವಿ ಇರ್ಫಾನ್, ರಕ್ಷತಾ, ನಿತಿನ್, ಕೀರ್ತಿ, ಬೋಧಕರು ಹಾಗೂ ಬೋಧಕೇತರ ಸಿಬ್ಬಂದಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯ ನಿವೃತ್ತ ನಿರ್ದೇಶಕ ಎಸ್ಪಿ ಅಪ್ಪಾಜಿಗೌಡ ಅವರನ್ನು ಹಾಗೂ ಹಿರಿಯ ಮಾಧ್ಯಮ ವರದಿಗಾರರಾದ ದುಗ್ಗಳ ಸದಾನಂದ ಅವರನ್ನ ಕಾಲೇಜಿನ ಪರವಾಗಿ ವೇದಿಕೆಯಲ್ಲಿದ್ದ ಗಣ್ಯರು ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿ ಸನ್ಮಾನಿಸಿದರು. ಆವ ಕಾಲದಲ್ಲಿ ಮೊದಲು ನಿನ್ನ ಪೂಜೆ ಗಣಪತಿ, ಭೇದ ಭಾವವಿಲ್ಲದಿನಗೆ ಸಕಲರಲ್ಲಿ ಗಣಪತಿ, ಭಾವಿಸದಿಗೆ ಶುಭ ಲಾಭರು ನಿನ್ನ ಸುತರು ಗಣಪತಿ, ಓಂಕಾರ ಗಣಪತಿ ನಿನ್ನ ಚರಣ
ಭಕ್ತಿ ಸ್ತುತಿ ಜಯಕಾರಕ್ಕೆ ಸನ್ಮತಿ ಕರುಣಿಸಯ್ಯ ಸಂಪ್ರೀತಿ ಓಂಕಾರ ಗಣಪತಿ ನಿನ್ನ ಚರಣ ಭಕ್ತಿ ಸ್ತುತಿ ಜಯಕಾರಕ್ಕೆ ಸನ್ಮತಿ ಕರುಣಿಸಯ್ಯ ಸಂಪ್ರೀತಿ. ನಿಮ್ಮ ಈ ಒಂದು ಸಂಸ್ಥೆಗೆ ಹೆಸರು ತರುವಂತೆ ಮಾಡಿದ್ದೀರಾ, ಅದು ನಿಜವಾಗ್ಲೂ ಒಂದು ಒಳ್ಳೆಯ ಒಂದು ಕೆಲಸ. ಈ ಒಂದು ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವುದೇನೆಂದ್ರೆ, ಈಗ ಮೊನ್ನೆ ನಮ್ಮ ಮುದ್ದಪ್ಪನವರು ಅವರ ತಂದೆ ಹೆಸರಿನಲ್ಲಿ ಏನೋ ಡೊನೇಷನ್ ಕೊಟ್ಟು ಅವರ ಮಕ್ಕಳಿಗೆ ಫೀಸ್ ಪೇ ಮಾಡಿದ್ರು ಅಂತೆಲ್ಲ ನಾನು ಕೇಳಿದೆ. ಇದು ಅವರಲ್ಲಿನ ಸೇವಾ ಮನೋಭಾವನೆಯನ್ನು ತೋರಿಸ್ತದೆ. ನಮ್ಮ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಸೇವಾ ಮನೋಭಾವನೆಯನ್ನು ಬೆಳೆಸ್ಕೊಂಡು ಬರಬೇಕು. ಆ ಸೇವೆ ಇದೆ ನೋಡಿ, ಅದು ದೇಶ ಸೇವೆ ಅಂದರೆ ಅದು ಈಶ ಸೇವೆ. ನೀವು ಮಾಡಿದ ಆ ಒಂದು ತ್ಯಾಗ ಅದು ನಿಜವಾಗ್ಲೂ ನಿಮಗೆ ಒಳ್ಳೆಯತನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಆಗ್ತಿದೆ. ನೀವು ಈ ನಾಯಕತ್ವ ಗುಣಗಳನ್ನು ಸಹ ಬೆಳೆಸ್ಕೊಳ್ಬೇಕು. ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕಾದ್ರೂ ವಿದ್ಯಾರ್ಥಿಗಳಲ್ಲಿ ಈ ಮನೋಭಾವನೆ, ನಾಯಕತ್ವದ ಗುಣಗಳಿದ್ರೆ ಹೇಗೋ ಅವರು ಮುಂದಕ್ಕೆ ಹೋಗ್ತಾರೆ. ಮತ್ತೊಂದು ವಿಷಯ ಏನಂದ್ರೆ, ಇದೇ ವೇದಿಕೆಯಲ್ಲಿ 2-3 ಸತಿ ನಿಮಗೆ ಹೇಳಿರ್ಬಹುದು. ನಾನು ಹೇಳುವುದೇನೆಂದ್ರೆ, ಈ ಸರ್ಕಾರಿ ಕಾಲೇಜುಗಳಲ್ಲಿ ಯಾವಾಗಲೂ ಕನ್ನಡ ಮಾಧ್ಯಮದಲ್ಲಿ ಜಾಸ್ತಿ ಪಾಠವನ್ನು ಮಾಡ್ತಾರಂತ ಇದೆ. ಆದರೆ ಕನ್ನಡ ಮಾಧ್ಯಮ ಬೇಕೇ ಬೇಕು. ಕರ್ನಾಟಕ ಕನ್ನಡ ಎಲ್ಲೆಲ್ಲೂ ಇದೆ. ಆದರೆ ಆ ಕನ್ನಡದ ಜೊತೆಯಲ್ಲಿ ನಮ್ಮ ಆಂಗ್ಲ ಭಾಷೆಗೂ ನೀವು ಹೆಚ್ಚಿನ ಒಂದು ಪರಿಶ್ರಮ ಇಟ್ಟು ನೀವು ಅದರ ಒಂದು ಏನು ಹೇಳ್ತೀರಾ, ನಿಮಗೆ ಇಂಗ್ಲಿಷ್ನ ನಾಲೆಜ್ ಜಾಸ್ತಿ ಇರಬೇಕು. ಹೌದು, ತುಂಬ ಜನ ಕೆಲಸಕ್ಕೆ ಹೋಗ್ತೀರಾ. ಕೆಲಸಕ್ಕೆ ಸೇರಬೇಕು ಅಂತಂದಾಗ ನೀವೆಲ್ಲ ಬ್ಯಾಂಗ್ಳೂರ್ ಕಡೆ ಹೋಗ್ತೀರಾ, ಮಲ್ಟಿನ್ಯಾಷನಲ್ ಕಂಪ್ನೀಸ್ಗೆ ಹೋಗ್ತೀರಾ. ಅಲ್ಲಿ ಹೋದಾಗ ಎಲ್ಲ ವಿದೇಶಗಳ ಕಂಪನಿ, ಅಲ್ಲಿ ನಿಮಗೆ ಈ ಕನ್ನಡ ಮಾತ್ರ ಕಲ್ತ್ಕೊಂಡು ಹೋದ್ರೆ ಆಗೋದಿಲ್ಲ. ನೀವು ನಿಮ್ಮ ಭಾಷೆಯನ್ನು ನೋಡ್ತಾರೆ, ನಿಮ್ಮ ಜ್ಞಾನವನ್ನು ಪರೀಕ್ಷೆ ಮಾಡ್ತಾರೆ. ನಿಮಗೆ ಜನರಲ್ ನಾಲೆಡ್ಜ್ ಬೇಕು, ಹಾಗೂ ನಿಮಗೆ ಇಂಗ್ಲಿಷ್ ಮಾಧ್ಯಮದ ಮೇಲೆ ಹಿಡಿತ ಇರಬೇಕು. ಆದ್ದರಿಂದ ನೀವು ವಿದ್ಯಾರ್ಥಿಗಳು ಖಂಡಿತವಾಗ್ಲೂ ಇಂಗ್ಲಿಷ್ನ ಒಂದು ಕ್ಷಮತೆ ಇರಬೇಕು ಅಂತೇಳಿ ನಾನು ಇದರಲ್ಲಿ ಕೇಳ್ಕೊಳ್ತೀನಿ. ನಿಮ್ಮ ಮುಂದಿನ ಜೀವನಕ್ಕೆ ಇದು ತುಂಬ ಉಪಯೋಗ ಆಗುತ್ತೆ. ಅಲ್ಲದೆ ನಾನು ಈ ಸೇವಾ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ಅಂತಂದರೆ ನಿಮ್ಮ ಕಾಲೇಜ್ ಲೆವೆಲ್ ವಿದ್ಯಾರ್ಥಿ ಜೀವನದಲ್ಲಿ ಅದನ್ನು ನೀವು ಬೆಳೆಸ್ಕೊಳ್ಬೇಕು. ಯಾಕೆಂದರೆ ಈಗ ಇಲ್ಲಿ NCC ಈ ಶಾಲೆಯಲ್ಲಿ ಕಾಲೇಜಲ್ಲಿ NSS ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ ಇದೆ. ಅದ್ರ ಮುಖಾಂತರ ನೀವು ಅನೇಕ ಸೇವೆಗಳನ್ನ ಮಾಡ್ಬೋದು. ಎಲ್ಲರನ್ನ ತೆಗೆದುಕೊಳ್ಳಿ. ನಮ್ಮ ಪರಿಸರ ಈಗ ತುಂಬ ಹಾಳಾಗಿದೆ. ಈ ಪರಿಸರದ ಮಾಲಿನ್ಯ, ಹೇಗೆ ಮರಗಿಡನ ಕಡಿಯೋದು, ವಾಹನಗಳ ದಟ್ಟಣೆ, ಇದರಿಂದಾಗಿ ಪರಿಸರ ತುಂಬ ಹಾಳಾಗ್ತಾ ಇದೆ. ನೀವು ವಿದ್ಯಾರ್ಥಿಗಳು ಆ ಪರಿಸರದ ಬಗ್ಗೆ ಕಾಳಜಿ ವಹಿಸಿ, ನೀವು ನಡೆಯುವಾಗಲೇ, ನೀವು ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಾಣುವ ಪ್ಲಾಸ್ಟಿಕ್ಕು ಅದನ್ನೆಲ್ಲ ತೆಗೆದು ಹಾಕ್ಕೊಳ್ಬೋದು. ಎಲ್ಲಿ ಅದನ್ನು ನಾವು ಹಾಕಬೇಕು ಆ ಜಾಗದಲ್ಲಿ ಹಾಕಿ ನಮ್ಮ ಒಂದು ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಮತ್ತು ಗಿಡ ಮರಗಳನ್ನು ಆದಷ್ಟು ಬೆಳೆಸಬೇಕು, ಆದಷ್ಟು ಗಿಡಗಳನ್ನು ನೆಡಿ. ಬರೀ ನಟ್ರೆ ಸಾಲೋದಿಲ್ಲ. ಇವತ್ತು ನಮ್ಮ ಮುಖ್ಯ ಅತಿಥಿಗಳಿಂದ ಒಂದು ಗಿಡವನ್ನು ನಡೆಸಿದ್ದೇವೆ. ಆದರೆ ಅದು ಬರೀ ನಟ್ರೆ ಸಾಲಲ್ಲ. ವಿದ್ಯಾರ್ಥಿಗಳೇ ಡೈಲಿ ಬಂದ ಅದಕ್ಕೆ ನೀರು ಹಾಕಿ ಅದನ್ನು ಪೋಷಿಸಿ ಬೆಳೆಸಿದರೆ ನಿಜವಾಗ್ಲೂ ಅಂತಹ ಒಂದು ದಿವಸಕ್ಕೆ ಒಂದು ಗಿಡ, ಇಡೀ ಇಷ್ಟು ಕಾಲೇಜಿನಲ್ಲಿ ಸುಮಾರು 100 ಜನ ಇದ್ದೀರಾ, ದಿವಸಕ್ಕೆ ಒಂದು ಗಿಡ, ಎಲ್ಲ ಸೀಸನಲ್ಲಿ ಆಗೋದಿಲ್ಲ, ಮಳೆಗಾಲದಲ್ಲಿ ಮಾಡ್ಬೋದು. ಮಾಡಿ ನೆಟ್ಟು ಅದಕ್ಕೆ ನೀರು ಹಾಕಿದರೆ ಎಷ್ಟೋ ಪರಿಸರ ವೃದ್ಧಿಯಾಗೋದಕ್ಕೆ ಕಾರಣ ಆಗುತ್ತೆ. ಮತ್ತೆ ಇನ್ನೊಂದು ವಿಷಯ, ಈಗ ನಮ್ಮ ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬಳಕೆ, ಇದರಲ್ಲಿ ಬೇಕಾದಷ್ಟು ಸ್ಪೀಚ್ಗಳು ಬರ್ತದೆ. ಈಗ ಟ್ರೈ ಟು ಕಲ್ಟಿವೇಟ್ ಸಚ್ ಹ್ಯಾಬಿಟ್ಸ್. ಹಾಗೇನಾಗುತ್ತೆ, ಭಾಷೆ ಅನ್ನೋದು ಬಂದ್ಬಿಡುತ್ತೆ. ಸಪೋಸ್ ಈಗ ನಾವು ಅಬ್ಸರ್ವ್ ಮಾಡ್ತಾ ಇರೋದು ಏನೋ ಸರ್ಕಾರಿ ವ್ಯವಸ್ಥೆಯಲ್ಲಿ ಅಂತಂದ್ರೆ ಎಲ್ಲಾ ಸಬ್ಜೆಕ್ಟಲ್ಲೂ ಚೆನ್ನಾಗಿರ್ತಾರೆ ಮಕ್ಕಳು. ಯಾಕೆಂದ್ರೆ ನಮ್ಮ ಮಕ್ಕಳು, ಹಳ್ಳಿಗಾಡಿನ ಮಕ್ಕಳು ಸರ್ಕಾರಿ ಕಾಲೇಜಲ್ಲಿ ಓದೋರು, ಅವರು ನೇಚರ್ ಜೊತೆ ಬೆಳೆದಿರೋರು, ಅವರು ದೇ ನೋ ದಿ ರಿಯಾಲಿಟಿ. ಈಗ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಪಾಪ ಆಕಾಶನೇ ನೋಡಿರಲ್ಲ, ಮಲ್ಟಿ ಸ್ಟೋರ್ ಬಿಲ್ಡಿಂಗ್. ಪಾಪ ನಮ್ಗೆಲ್ಲ ಅಜ್ಜಿದಿರು ಅಥವಾ ಹಿರಿಯರು ಆಕಾಶ ನೋಡು, ಅಲ್ಲಿ ನೋಡು, ತಾರೆ ನೋಡು, ಚಂದ್ರನ್ ನೋಡು ಅಂತ ಎಲ್ಲ ಹೇಳಿದ್ರೆ ಅವ್ರಿಗೆ ಆ ನೋಡೋ ಭಾಗ್ಯನೇ ಇಲ್ಲ. ಹೋಗಿಲೆ
ಎತ್ತಣಿಂದ ಎಂತ ಸಂಬಂಧವಯ್ಯ ಅನ್ನೋ ಹಾಗೆ ಎಲ್ಲೋ ಇರುವಂತಹ ಮಹನೀಯರು, ಎಲ್ಲೋ ಇದ್ದಂಥವ್ರು ನಮ್ಮ ಕಾಲೇಜಿನ ವೇದಿಕೆಯಲ್ಲಿರುವಂಥದ್ದು ನಿಜವಾಗ್ಲೂ ಹಾಗೆ ಸೇವೆ ಅನ್ನುವಂಥದ್ದು, ಸೇವೆ ಮಾಡೋದಕ್ಕೆ ಮನಸ್ಸು ಹೇಗೆ ಅದು ಮನಸ್ಸು ತೆರೆದಿಟ್ಕೊಳ್ಬೇಕು. ಮನಸ್ಸು ಯಾರಿಗೆ ತೆರೆದಿರ್ತದೋ ಅಂಥವರಿಗೆ ಮಾತ್ರ ಸೇವೆ ಮಾಡುವಂತಹ ಭಾಗ್ಯವೂ ಕೂಡ ಬರುತ್ತದೆ. ಅಂತ ಸಂದರ್ಭದಲ್ಲಿ ಇವತ್ತು ನಾನು ಏನು ಈ ಒಂದು ಸಮಯದಲ್ಲಿ ಟ್ರಾನ್ಸ್ಫರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೋ, ಈ ಸಮಯದಲ್ಲಿ ಹಲವು ಸಹಕಾರಗಳೊಂದಿಗೆ ಊರಿನ ಹಲವು ಗಣ್ಯ ವ್ಯಕ್ತಿಗಳು ಇದುವರೆಗೂ ಈ ಕಾಲೇಜಿನ ಉಳಿಸೋದಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ಹಾಗೆ ಇವತ್ತು ವಿದ್ಯಾರ್ಥಿನಿಯರು ಇವತ್ತು ನಮ್ಮಲ್ಲಿ ಹೇಳ್ತಾ ಇದ್ರು, ಹೆಣ್ಮಕ್ಳು ಹೆಚ್ಚು ಓದ್ಕೊಂಡ್ರೆ ಹೇಗೆ ಒಂದು ದೇಶ ಮತ್ತೆ ಅಭಿವೃದ್ಧಿ ಆಗ್ತದೆ ಅಂತ. ನಮ್ಮ ಕಾಲೇಜಿನಲ್ಲೂ ಕೂಡ 60% ನಮ್ಮಲ್ಲಿ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿರುವಂತದ್ದು. ಹಾಗೆ ಈ ವರ್ಷ ನಮಗೆ ಬಿಕಾಂ ತರಗತಿಗೆ ಒಂದು ಸಂತೋಷ ಅಂತಂದ್ರೆ ಈಗಿರುವಂತಹ ಒಂದು 12ರಿಂದ 15 ವಿದ್ಯಾರ್ಥಿನಿಯರೇ ನಮಗೆ ಅಡ್ಮಿಷನ್ ಆಗಿರುವಂತದ್ದು ಬಹಳ ಖುಷಿ ಕೊಡ್ತಾ ಇದೆ. ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳ ಕಾಲೇಜಿನ ಒಂದು ಸಹಕಾರದಿಂದಾಗಿ ಈಗ ಅಡ್ಮಿಷನ್ ಕೂಡ ನಮಗೆ ಬಹಳ ಚೆನ್ನಾಗಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಕಾಲೇಜು ಉಳಿಯುತ್ತೆ, ಈ ಊರಿನ ಹೆಣ್ಣುಮಕ್ಕಳಿಗೆ ಹೆಚ್ಚು ಉಪಕಾರಿ ಆಗ್ತದೆ. ಅಂತಹ ಒಂದು ಸಂದರ್ಭಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಬೇಕು ವಿದ್ಯಾರ್ಥಿಗಳು. ಹೇಗೆ ಅಂತಂದ್ರೆ, ನೀವು ಉತ್ತಮ ಒಂದು ಫಲಿತಾಂಶವನ್ನ ಕಾಲೇಜಿಗೆ ನೀಡಬೇಕು. ಕಾಲೇಜಿನ ಬಗ್ಗೆ ಉತ್ತಮವಾದ ಒಂದು ಸಂಬಂಧವನ್ನ ಹೊಂದಿರ್ತಿರೋ ಉತ್ತಮವಾದ ವಿಷಯಗಳನ್ನು ನೀವು ಹೊರಗಡೆ ಹೇಳಬೇಕು. ಒಂದು ಏನ್ ಹೇಳ್ತೀವಿ, ಹಳ್ಳಿ ರೂರಲ್ ಈ ಒಂದು ಕಾಲೇಜು ಉಳಿಯೋದಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತು ನಾನು ಹೆಚ್ಚು ಸಮಯಾವಕಾಶವನ್ನು ತೆಗೆದುಕೊಳ್ಳುತ್ತಿಲ್ಲ. ಸಾಂಪ್ರದಾಯಿಕವಾಗಿ 2 ಮಾತನಾಡಿ ನಾನು ಎಲ್ರಿಗೂ ಮುಂದಿನ ದಿನಗಳಲ್ಲಿ ನೀವು ಅಂತಿಮ ವಿದ್ಯಾರ್ಥಿಗಳು ಏನು ಅಂತಿಮ BA ಹಾಗೂ BCom ವಿದ್ಯಾರ್ಥಿ ಹಲವು ಬಹುಮಾನವನ್ನ ಪಡ್ಕೊಂಡಿದ್ದೀರಿ. ಹಾಗೆ ಓದುದ್ರಲ್ಲೂ ಕೂಡ ಉತ್ತಮವಾಗಿ ನಾವು ನಿಖಿತಾ ಹಾಗೂ ಜಯಶ್ರೀ ಉತ್ತಮ ಅಂಕಗಳನ್ನ ಇವತ್ತು ಗಳಿಸಿಕೊಂಡು ಬಹುಮಾನವನ್ನ ಪಡೆದಿರುವಂತದ್ದು ನಿಮ್ಮೆಲ್ಲರಿಗೂ ಸ್ಫೂರ್ತಿ ಆಗ್ಬೇಕು. ಮುಂದಿನ ವರ್ಷದಲ್ಲಿ ನಾನು ಕೂಡ ಈ ಸಾಲಿನಲ್ಲಿ ಕೂತ್ಕೋಬೇಕು ಅಂತೇಳಿ ನಿಮಗೂ ಕೂಡ ಉತ್ಸಾಹ ಬರಬೇಡಿ. ಮುಂದಿನ 25ನೇ ತಾರೀಕು 24ರಿಂದ ನಿಮಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಪರೀಕ್ಷೆ ಆರಂಭ ಆಗ್ತಾ ಇದೆ. ಹಾಗೆ ಜುಲೈ ಮೊದಲ ವಾರದಲ್ಲಿ ಕೊಡಗು ವಿಶ್ವವಿದ್ಯಾಲಯದ ಪರೀಕ್ಷೆ ಆರಂಭ ಆಗ್ತಾ ಇದೆ. ಈ ಪರೀಕ್ಷೆಗೆ ನೀವೆಲ್ಲರೂ ತಯಾರಿಯನ್ನ ಚೆನ್ನಾಗಿ ಮಾಡಿಕೊಂಡು ಉತ್ತಮ ಫಲಿತಾಂಶದ ಮೂಲಕ ಕಾಲೇಜಿಗೆ ಗೌರವವನ್ನ ತನ್ನಿ. ಹಾಗೆ ಗುರುಗಳಿಗೆ ಹಾಗೂ ಪೋಷಕರಿಗಾಗಿ ಗೌರವವನ್ನ ನೀವು ಕೊಡುವಂತೆ ನೀವು ಅಂತಹ ಗುಣವನ್ನ ಬೆಳೆಸಿಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ಎಲ್ರಿಗೂ ನಾನು ವಿಶೇಷವಾಗಿ ನನ್ನ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳಸದಾನಂದ ನಾಪೋಕ್ಲು. ಕೆಆರ್ಪೇಟೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಸಾಮೂಹಿಕ ಯೋಗ ಮಾರ್ಗದರ್ಶನದ ತರಬೇತಿ ಕಾರ್ಯಾಗಾರ ನಡೆಯಿತು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೆಆರ್ಪೇಟೆ ತಾಲೂಕಿನ ಶೆಟ್ಟನಾಯಕನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಸಾಮೂಹಿಕ ಯೋಗ ಮಾರ್ಗದರ್ಶನ ತರಬೇತಿ ಕಾರ್ಯಾಗಾರವು ಆಯುಷ್ ಇಲಾಖೆ ವತಿಯಿಂದ ನಡೆಯಿತು. ಇದೇ ತಿಂಗಳು ಜೂನ್ 21ರ ಶುಕ್ರವಾರ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇರುವ ಅಂಗವಾಗಿ ದೇಶಾದ್ಯಂತ ಯೋಗ ಪ್ರದರ್ಶನ ಕಾರ್ಯಕ್ರಮ ನಡೆಯುತ್ತಿದ್ದು, ವಿದ್ಯಾರ್ಥಿಗಳು ಯುವಜನರು ಸೇರಿದಂತೆ ಕೋಟ್ಯಾಂತರ ಜನರು ಸಾಮೂಹಿಕ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ತಿಳಿಸಿದ ಡಾಕ್ಟರ್ ಯೋಜನ್, ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ನಡೆಯುತ್ತಿರುವ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಯುವಜನರು ತಪ್ಪದೇ ಕಡ್ಡಾಯವಾಗಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಯೋಗ ತರಬೇತಿ ಮಾರ್ಗದರ್ಶಕಿ ಡಾಕ್ಟರ್ ಜ್ಯೋತಿ ವಿವಿಧ ಯೋಗಾಸನ ಭಂಗಿಗಳನ್ನು ಪ್ರದರ್ಶಿಸಿ ಮಾತನಾಡಿ, ಆರೋಗ್ಯವಂತ ಜೀವನಕ್ಕೆ ಯೋಗವು ಸಂಜೀವಿನಿಯಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಹಾಗೂ ಯುವಜನರು ಯೋಗವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಮಾಡಿಕೊಂಡು ಪ್ರತಿದಿನವೂ ಯೋಗಾಭ್ಯಾಸ ಮಾಡಿ ತಮ್ಮ ಆರೋಗ್ಯ ಸಂವರ್ಧನೆ ಮಾಡಿಕೊಂಡು 100 ಕಾಲ ಸಂತೋಷದಿಂದ ಶಿಸ್ತುಬದ್ಧ ಜೀವನ ನಡೆಸಬೇಕೆಂದು ಡಾಕ್ಟರ್ ಜ್ಯೋತಿ ಕರೆ ನೀಡಿದರು. ಸಾಮೂಹಿಕ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲೆ ಪವಿತ್ರ, ನಿಲಯ ಪಾಲಕಿ ನಗಿನ ಬಾನು ಸೇರಿದಂತೆ ಶಿಕ್ಷಕರು ಹಾಗೂ ಯೋಗ ಮಾರ್ಗದರ್ಶಕರು ಭಾಗವಹಿಸಿದ್ದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ನಾವು ಯೋಗೋತ್ಸವ ಅಂತ ದಿನಾಂಕ 10ನೇ ತಾರೀಕಿಂದ ಶುರು ಮಾಡಿದ್ದೀವಿ. ಇದು ಪ್ರತಿ ಎಲ್ಲ ನಮ್ಮ ಮಂಡ್ಯ ಡಿಸ್ಟಿಕಲ್ಲಿರೋ ಎಲ್ಲ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳು ಆಗಲಿ, ವಸತಿ ಯಾವುದೋ ಸ್ಕೂಲ್ ಇದೆ, ಎಲ್ಲ ಇದ್ರಲ್ಲೂ ಮಾಡ್ತಾಯಿದ್ದೀವಿ. ಇದು ಏನಂದರೆ ನಮ್ಮದೊಂದು ಪ್ರೋಟೋಕಾಲ್ ಗೌರ್ಮೆಂಟಿಂದ ಬಂದಿರೋದ್ರಿಂದ ಈ ಆಸನಗಳನ್ನ ನಾವು ಎಲ್ಲ ಸ್ಕೂಲಲ್ಲೂ ಬೆಳಗ್ಗೆ ಎದ್ದು ಮಾಡಬೇಕಿದು. ಇದು 10ನೇ ತಾರೀಕಿಂದ ನಮ್ಮ ಯೋಗೋತ್ಸವ ನಮ್ಮದು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 21ನೇ ತಾರೀಕು ಇರೋದ್ರಿಂದ ಅಲ್ಲಿವರೆಗೂ ಪ್ರತಿ ಸ್ಕೂಲಲ್ಲೂ ಎಲ್ಲ ಮಕ್ಕಳು ದಿನ ಬೆಳಗ್ಗೆ ಇದನ್ನ ಅಭ್ಯಾಸ ಮಾಡಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮನ ನಾವು ಇವತ್ತು
ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಬಾಲಕಿಯರ ವಸತಿ ನಿಲಯ ಇದರಲ್ಲಿ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಕೇರ್ಪೇಟೆ ತಾಲೂಕಿನಲ್ಲಿ. ಹಂಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸರ್ವಮಂಗಲ ಮೇಡಮ್ ಅವರು ಮತ್ತು ಆಶಾ ಮೇಡಮ್ ಅವರು, ಸುಧಾ ಅವರು ಮತ್ತು ಮೀನವರು ಇವರೆಲ್ಲ ಸೇರಿ ನಮಗೆ ಇವತ್ತೊಂದು ಸಪೋರ್ಟ್ ಮಾಡಿ ಇದನ್ನು ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೂ ನಮ್ಮ ಪತ್ರಕರ್ತರು ಇದಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಇದೊಂದು ಕಾರ್ಯಕ್ರಮ ನಾವು ಮಾಡಿ ಎಲ್ಲ ಯಶಸ್ವಿಗೊಳಿಸ್ಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊತೀನಿ. ಪ್ರಕಾರ ಇವತ್ತು ನಾವು ಯೋಗಾಸನ ಹೇಳ್ಕೊಡ್ತೀವಿ ಎಲ್ಲ ಮಕ್ಕಳಿಗೂ. ದಿನಚರಿ ಮಾಡೋದ್ರಿಂದ ಅವರಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗೋದು, ದೇಹ ಚೆನ್ನಾಗಿರೋದು ಮತ್ತು ಹಾರ್ಮೋನ್ಸ್ ಸಮಸ್ಯೆಗಳು ಜಾಸ್ತಿ ಆಗಿದೆ ಇತ್ತೀಚೆಗೆ ಮಕ್ಕಳಿಗೆ. ಸೊ ಅದೆಲ್ಲ ಸರಿಯಾಗೋಕ್ಕೆ ಉಪಯೋಗವಾಗಿರುತ್ತೆ. ಸೊ ಹೆಣ್ಮಕ್ಳು ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ ಅಂತ ಒಂದು ಯೋಚನೆ. ನಿಮ್ಮ ಹೆಸರು? ನಾನು ಡಾಕ್ಟರ್ ದಿವ್ಯಾ ಅಂತ, ಆಯುಷ್ ಯುನಾನಿ ಘಟಕ ಕೇರ್ಪೇಟೆಯಲ್ಲಿ ತಜ್ಞ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಮೈಸೂರು ಲೋಕಸಭಾ ಸಂಸದರಾದ ಯದುವೀರ್ ಒಡೆಯರ್ ಅವರು ಸಂಸದರಾಗಿ ಮೊದಲ ಬಾರಿಗೆ ಕುಶಾಲನಗರಕ್ಕೆ ಆಗಮಿಸಿದ ಬೆನ್ನಲ್ಲೇ ಅದ್ದೂರಿ ಸ್ವಾಗತ ಕೋರಲಾಯಿತು. ಮಧುಗಿರಿ ತಾಲೂಕಿನ ಚಿನ್ನೇನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ನೀರು ಕುಡಿದು 40 ಮಂದಿ ವಾಂತಿ ಭೇದಿಯಿಂದ ಅಸ್ವಸ್ಥಗೊಂಡಿರುವ ಘಟನೆ ನಡೆದಿದೆ. ಕುಶಾಲನಗರ ತಾಲೂಕಿನ ಕೂಡ್ಲೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ವಿಶ್ವ ಯೋಗ ದಿನದ ಅಂಗವಾಗಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.